ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಐ ವುಡ್ ಲೈಕ್ ಟು ಈ ಎಕ್ಸ್ಪ್ರೆಷನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಸ್ಪೋಕನ್ ಇಂಗ್ಲೀಷಲ್ಲಿ ಈ ಎಕ್ಸ್ಪ್ರೆಷನ್ ವುಡ್ ಲೈಕ್ ಅನ್ನೋ ಎಕ್ಸ್ಪ್ರೆಷನ್ ಏನಿದೆಯಲ್ಲ ಜಾಸ್ತಿ ಯೂಸ್ ಆಗುತ್ತೆ. ನಾವು ಹೇಗೆ ಅಂದರೆ, ಇಲ್ಲಿ ನೋಡಿ, ನಾವು ವಾಂಟ್ ಅನ್ನೋ ವರ್ಡ್ ಯೂಸ್ ಮಾಡಿ ಸೆಂಟೆನ್ಸ್ ಮಾಡ್ತೀವಲ್ಲ, ಆ ಎಲ್ಲ ಪ್ಲೇಸಸಲ್ಲಿ ನಾವು ಐ ವುಡ್ ಲೈಕ್ ಅಂತ ಯೂಸ್ ಮಾಡಿದ್ರೆ ಸ್ಪೋಕನ್ ಇಂಗ್ಲೀಷಲ್ಲಿ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಓಕೆ, ಸೊ ಹೇಗೆ ಅದನ್ನು ಯೂಸ್ ಮಾಡೋದು ಅನ್ನೋದನ್ನು ಈ ಎಕ್ಸಾಂಪಲ್ ಮುಖಾಂತರ ನಾವು ಲರ್ನ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಎಕ್ಸಾಂಪಲ್ ನೋಡಿ, ಐ ವುಡ್ ಲೈಕ್ ಟು ವಾಚ್ ಎ ಮೂವಿ ಅಂತ ಇದೆ. ಇದನ್ನು ನಾರ್ಮಲ್ ಆಗಿ ಹೇಳೋದು ಹೇಗೆ, ಐ ವಾಂಟ್ ಟು ವಾಚ್ ಎ ಮೂವಿ ಅಂತ. ಹಾಗೆ ಹೇಳೋ ಬದಲು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಹೇಳಬೇಕು. ಸ್ಪೋಕನ್ ಇಂಗ್ಲೀಷಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ, ಪೊಲೈಟ್ ಆಗಿ, ಹಾಗೆ ಒಂಥರ ಹೈ ಕ್ವಾಲಿಟಿ ಆಫ್ ಇಂಗ್ಲೀಷ್ನಲ್ಲಿ ನಾವು ಹೇಳಬೇಕು ಅಂದರೆ, ಐ ವುಡ್ ಲೈಕ್ ಟು ವಾಚ್ ಎ ಮೂವಿ ಅಂದರೆ ನಾನು ಮೂವಿಯನ್ನು ನೋಡಲು ಬಯಸ್ತೀನಿ ಅಂತ. ಐ ವಾಂಟ್ ಅನ್ನೋದ್ರ ಬದಲಾಗಿ ಈ ಸೆಂಟೆನ್ಸ್ನ ನಾವು ಯೂಸ್ ಮಾಡ್ಬೋದು. ಸೊ ಇದನ್ನ ಯೂಸ್ ಮಾಡಿ, ಸ್ಪೋಕನ್ ಇಂಗ್ಲೀಷಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಹಾಗೆ ಇನ್ನು ಎಕ್ಸಾಂಪಲ್ಸ್ ನೋಡ ಬನ್ನಿ. ಐ ವಾಂಟ್ ಟು ಗೋ ದೇರ್ ಅನ್ನೋದನ್ನು ಐ ವುಡ್ ಲೈಕ್ ಟು ಗೋ ದೇರ್ ಅಂತ ಹೇಳ್ಬೋದು. ಹಾಗೆ ಐ ವಾಂಟ್ ಟು ಥ್ಯಾಂಕ್ ಯು ಅನ್ನೋದನ್ನು ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಅಂತ ಹೇಳ್ಬೋದು. ಹಾಗೆ ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್ ಅಂತ ಹೇಳೋದನ್ನು ಐ ವುಡ್ ಲೈಕ್ ಟು ಬಿಕಮ್ ಎ ಡಾಕ್ಟರ್ ಅಂತ ಹೇಳ್ಬೋದು. ಹಾಗೆ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಅಂತ ಹೇಳೋದನ್ನು ಐ ವುಡ್ ಲೈಕ್ ಟು ಟೆಲ್ ಯು ಸಮಥಿಂಗ್ ಅಂತ ಹೇಳ್ಬೋದು. ಹಾಗೆ ಐ ವಾಂಟ್ ಟು ಹ್ಯಾವ್ ಸಮ್ ಕಾಫಿ ಅನ್ನೋದನ್ನು ಐ ವುಡ್ ಲೈಕ್ ಟು ಹ್ಯಾವ್ ಸಮ್ ಕಾಫಿ, ನನಗೆ ಸ್ವಲ್ಪ ಕಾಫಿ ಬೇಕು ಅಂತ ಹೇಳ್ಬೋದು. ಹಾಗೆ ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್ ಅಂತ ಕೇಳೋದನ್ನ ಐ ವುಡ್ ಲೈಕ್ ಟು ಆಸ್ಕ್ ಯು ಸಮಥಿಂಗ್ ಅಂತ ಕೇಳ್ಬೋದು. ಓಕೆ, ಹಾಗೆ ಐ ವಾಂಟ್ ಟು ಇನ್ವೈಟ್ ಯು ಟು ಮೈ ಬರ್ತ್ಡೇ ಪಾರ್ಟಿ ಅಂತ ಹೇಳೋದಕ್ಕಿಂತ ಐ ವುಡ್ ಲೈಕ್ ಟು ಇನ್ವೈಟ್ ಯು ಟು ಮೈ ಬರ್ತ್ಡೇ ಪಾರ್ಟಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವೆಲ್ಲ ಸೆಂಟೆನ್ಸಲ್ಲೂ ಯೂಸ್ ಮಾಡಿದ್ದು ವುಡ್ ಲೈಕ್ ಟು ಅಂತ. ಇದು ತುಂಬ ಸ್ಟ್ಯಾಂಡರ್ಡ್. ಓಕೆ, ನೀವೆಲ್ಲ ಕಡೆ ಕೇಳಿರ್ತೀರ. ನೀವು ಯಾರ ಜೊತೆನೇ ಮಾತಾಡಬೇಕಾದ್ರೂ ಸ್ಪೋಕನ್ ಇಂಗ್ಲೀಷ್ ಮಾತಾಡುವಾಗ ಐ ವಾಂಟ್ ಅಂತ ಹೇಳಬೇಡಿ, ಅದು ತುಂಬ ಆರ್ಡಿನರಿ ಅಥವಾ ನಾರ್ಮಲ್. ಐ ವಾಂಟ್ ಅನ್ನೋ ಕಡೆ ಐ ವುಡ್ ಲೈಕ್ ಅಂತ ಸೇರಿಸಿ. ಐ ವುಡ್ ಲೈಕ್ ಟು ಸ್ಪೀಕ್, ಐ ವುಡ್ ಲೈಕ್ ಟು ಗೋ ದೇರ್, ಐ ವುಡ್ ಲೈಕ್ ಟು ಆಸ್ಕ್ ಯು ಸಮಥಿಂಗ್. ಓಕೆ, ಐ ವುಡ್ ಲೈಕ್ ಟು ಹ್ಯಾವ್ ಸಮ್ ಕಾಫಿ, ಐ ವುಡ್ ಲೈಕ್ ಟು ಹ್ಯಾವ್ ಸಮ್ ಟೀ, ಐ ವುಡ್ ಲೈಕ್ ಟು ಹ್ಯಾವ್ ಸಮ್ ಫ್ರೂಟ್ಸ್. ಈ ರೀತಿ ನನಗೆ ಬೇಕು ಅನ್ನೋದನ್ನು ಐ ವುಡ್ ಲೈಕ್ ಟು ಅಂತ ಸ್ಟಾರ್ಟ್ ಮಾಡಿ, ತುಂಬ ಫೈನ್ ಆಗಿರುತ್ತೆ. ಹಾಗೆ ಇದರಲ್ಲಿ ಕ್ವಶನ್ ಕೇಳೋದು ಹೇಗೆ, ಇಲ್ಲಿ ನೋಡಿ, ವುಡ್ ಯು ಲೈಕ್ ಟು ಜಾಯಿನ್ ವಿತ್ ಅಸ್, ನಮ್ಮ ಜೊತೆ ಜಾಯಿನ್ ಆಗ್ತೀರಾ ಅಂತ. ಹಾಗೆ ಸೆಕೆಂಡ್ ಸೆಂಟೆನ್ಸ್ ನೋಡಿ, ವುಡ್ ಯು ಲೈಕ್ ಸಮ್ ಕಾಫಿ, ಸ್ವಲ್ಪ ಕಾಫಿ ಕೊಡ್ಲಾ ಅಂತ ಕೇಳ್ತೀವಲ್ಲ, ಹಾಗೆ ವುಡ್ ಯು ಲೈಕ್ ಸಮ್ ಕಾಫಿ. ಹಾಗೆ ವುಡ್ ಯು ಲೈಕ್ ಟು ಹ್ಯಾವ್ ಡಿನ್ನರ್ ವಿತ್ ಅಸ್ ಆನ್ ಸಂಡೇ ನಮ್ಮ ಜೊತೆ ಡಿನ್ನರ್ ಮಾಡ್ತೀರಾ, ಡಿನ್ನರ್ಗೆ ಬರೋಕ್ಕೆ ಇಷ್ಟ ಇದೆಯಾ ಅಂತ. ವುಡ್ ಯು ಲೈಕ್ ಟು ಹ್ಯಾವ್ ಡಿನ್ನರ್ ವಿತ್ ಅಸ್ ಆನ್ ಸಂಡೇ ಅಂತ. ಹಾಗೆ ಇಲ್ಲಿ ನೋಡಿ, ವುಡ್ ಯು ಲೈಕ್ ಸಮ್ ವಾಟರ್, ಸ್ವಲ್ಪ ನೀರು ಕೊಡ್ಲಾ ಅಂತ. ವುಡ್ ಯು ಲೈಕ್ ಸಮ್ ವಾಟರ್. ಹಾಗೆ ಇಲ್ಲಿ ನೋಡಿ, ವುಡ್ ಯು ಲೈಕ್ ಟು ಕಮ್ ವಿತ್ ಮೀ, ನನ್ನ ಜೊತೆ ಬರ್ತೀರಾ ಅಂತ. ವುಡ್ ಯು ಲೈಕ್ ಟು ಕಮ್ ವಿತ್ ಮೀ ಅಂತ. ಹಾಗೆ ಇಲ್ಲಿ ನೋಡಿ, ವುಡ್ ಯು ಲೈಕ್ ಟು ಲರ್ನ್ ಇಂಗ್ಲೀಷ್ ಕಲಿಯೋಕ್ಕೆ ಇಷ್ಟ ಇದೆಯಾ, ಇಂಗ್ಲೀಷ್ ಕಲಿತೀರಾ ಅಂತ. ವುಡ್ ಯು ಲೈಕ್ ಟು ಲರ್ನ್ ಇಂಗ್ಲೀಷ್ ಅಂತ. ಹಾಗೆ ಇಲ್ಲಿ ನೋಡಿ, ವಾಟ್ ವುಡ್ ಯು ಲೈಕ್ ಟು ಹ್ಯಾವ್, ಹೋಟೆಲ್ಗೆ ಹೋಗಿರ್ತೀರಾ, ನಿಮ್ಮ ಫ್ರೆಂಡ್ನ ಕೇಳ್ತೀರಾ ಏನು ತಗೋತೀಯಾ ಅಂತ. ಹೇಗೆ ಕೇಳೋದು, ವಾಟ್ ಡು ಯು ವಾಂಟ್ ಅಂತನಾ? ತಪ್ಪು. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್. ಹಾಗೆ ಇಲ್ಲಿ ನೋಡಿ, ವುಡ್ ಯು ಲೈಕ್ ಟು ಸಿಂಗ್, ಒಬ್ಬ ಸಿಂಗರ್ ಇರ್ತಾರೆ, ಯಾರೋ ಒಬ್ಬ ಚೆನ್ನಾಗಿ ಹಾಡಕ್ಕೆ ಬರುತ್ತೆ, ಹಾಡ್ತೀರಾ ಅಂತ ಕೇಳಬೇಕು. ಹೇಗೆ ಕೇಳ್ತೀರಾ, ವುಡ್ ಯು ಲೈಕ್ ಟು ಸಿಂಗ್, ಹಾಡ್ತೀರಾ ಅಂತ. ಹಾಗೆ ವುಡ್ ಯು ಲೈಕ್ ಟು ಮ್ಯಾರಿ ಮೀ, ನನ್ನ ಮದುವೆ ಆಗ್ತೀರಾ ಅಂತ ಕೇಳಬೇಕಾದ್ರೆ, ಅಂದರೆ ಯಾವುದೇ ಪ್ರಪೋಸ್ ಮಾಡಬೇಕಾದ್ರೆ ಆಗಲಿ, ಅಥವಾ ಇನ್ವೈಟ್ ಮಾಡಬೇಕಾದ್ರೆ ಆಗಲಿ, ಹಾಗೆ ಹೆಲ್ಪ್ ಆಫರ್ ಮಾಡಬೇಕಾದ್ರೆ ಆಗಲಿ, ವುಡ್ ಯು ಲೈಕ್ ಅಂತ ಯೂಸ್ ಮಾಡ್ತಾರೆ. ವುಡ್ ಯು ಲೈಕ್ ಅನ್ನೋದೇನು, ಡೂ ಯು ವಾಂಟ್ ಅಂತ. ಡೂ ಯು ವಾಂಟ್ ಅನ್ನೋದನ್ನೇ ವುಡ್ ಯು ಲೈಕ್ ಅಂತ ಹೇಳ್ತೀವಿ. ಡೂ ಯು ವಾಂಟ್ ತುಂಬ ನಾರ್ಮಲ್ ಆಗಿರುತ್ತೆ, ವುಡ್ ಯು ಲೈಕ್ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಓಕೆ, ಸೊ ಹಾಗೆ ಇದನ್ನು ಯೂಸ್ ಮಾಡ್ಕೋಬೇಕು. ಒಂದ್ಸಲಿ ಹೇಳ್ತೀನಿ, ಎಲ್ಲ ಸೆಂಟೆನ್ಸ್ ನೋಡ್ತೀನಿ ಯಾವ ಥರ ಹೇಳಬೇಕು ಅಂತ ನೋಡ್ಕೊಳ್ಳಿ. ಓಕೆ, ಐ ವುಡ್ ಲೈಕ್ ಟು ವಾಚ್ ಎ ಮೂವಿ. ಹಾಗೆ ಐ ವುಡ್ ಲೈಕ್ ಟು ಗೋ ದೇರ್, ಐ ವುಡ್ ಲೈಕ್ ಟು ಥ್ಯಾಂಕ್ ಯು.
I would like to become a doctor. I would like to tell you something. I would like to have some coffee. I would like to ask you something. I would like to invite you to my birthday party. Would like to, would like to, would like to. Learn ಮಾಡಿ ಇದನ್ನ. ಓಕೆ, ಇಲ್ಲಿ ನೋಡಿ. Would you like to join with us? Would you like some coffee? Would you like to have dinner with us on Sunday? Would you like some water? Would you like to come with me? Would you like to learn English? What would you like to have? Would you like to sing? Would you like to marry me? ಸೊ ಈ ರೀತಿ. ಓಕೆ, ಸೊ ಇದು ತುಂಬ ಜಾಸ್ತಿ ಸ್ಪೋಕನ್ ಇಂಗ್ಲೀಷಲ್ಲಿ ನಾವು ಯೂಸ್ ಮಾಡ್ತೀವಿ. ಐ ವಾಂಟ್ ಟು, ಐ ವುಡ್ ಲೈಕ್ ಟು, ಡು ಯು ವಾಂಟ್, ವುಡ್ ಯು ಲೈಕ್. ಸೊ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಹಾಗೆ ಎವ್ರಿ ಡೇ ಇಂಗ್ಲೀಷಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.